ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಾರ್ಲಿಯನ್ನು ಉಪಯೋಗಿಸ್ಕೊಂಡು ಮೊಸರನ್ನವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಬಾರ್ಲಿಯನ್ನು ಗಂಜಿ ಥರ ಬೇಯಿಸ್ಕೊಂಡು ಅದರ ಅನ್ನದಿಂದ ಮೊಸರನ್ನ ಮಾಡುವ ಇವತ್ತು. ಇದಕ್ಕೆ ನಿಮಗೆ ಎಂತೆಲ್ಲ ತರಕಾರಿಗಳು ಬೇಕೋ ಅದನ್ನು ಹಾಕಿಕೊಳ್ಬೋದು. ನಾನಿವತ್ತು ಒಂದಷ್ಟು ರಿಫ್ರೆಶ್ ಆಗುವಂತಹ ತರಕಾರಿಗಳನ್ನು ಹಾಕ್ಕೊಂಡು ಇದನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ನೋಡಿ, ಈ ಥರ ಫ್ರೂಟ್ಸನ್ನು ಕೂಡ ದಾಳಿಂಬ ಅಥವಾ ದ್ರಾಕ್ಷೆ ಇಂಥದನ್ನೆಲ್ಲ ಹಾಕ್ಕೊಳ್ಬೋದು. ನೋಡಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿರ್ತದೆ. ಬೇಸಿಗೆಯಲ್ಲಿ ಆರೋಗ್ಯಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ತುಂಬ ಅಂದರೆ ತುಂಬ ಒಳ್ಳೆಯದು ಇದು. ಇದನ್ನು ನೀವು ರಾತ್ರಿ ಮಾಡ್ಕೊಂಡು ತಿಂದರೆ ಹೊಟ್ಟೆಗೆ ತಂಪಾಗಿ ಕೂಡ ಇರ್ತದೆ. ರಾತ್ರಿ ಒಳ್ಳೆ ನಿದ್ರೆ ಕೂಡ ಬರ್ತದೆ. ಈಗ ಇದನ್ನು ಹೇಗೆ ಮಾಡೋದು ನೋಡುವ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಬಾರ್ಲಿ ತಗೊಂಡಿದ್ದೇನೆ. ಬಾರ್ಲಿ ಎಲ್ರಿಗೂ ಪರಿಚಯ ಇರ್ತದೆ. ಇದನ್ನು ಚಂದ ಮಾಡಿ ತೊಳೆದುಕೊಳ್ಬೇಕು. ಅಂದರೆ ಅದರಲ್ಲಿ ಡಸ್ಟ್ ಇರ್ತದೆ, ಧೂಳಿರ್ತದೆ. ಹಾಗೆ ಅದಕ್ಕೋಸ್ಕರ ಅದನ್ನು ಚಂದ ಮಾಡಿ ಫಸ್ಟಿಗೆ ತೊಳೆದುಕೊಳ್ಬೇಕು. ಒಂದು 2-3 ಸತಿ ತೊಳೆದು ನಂತರ ಅದಕ್ಕೆ ನೀರು ಹಾಕಿ ನೆನೆಲಿಕ್ಕೆ ಹಾಕಬೇಕು. ಮಿನಿಮಮ್ ಒಂದು 2 ಗಂಟೆ ಆದರೂ ನೆನೆಯಬೇಕು. ಆ ನೆನೆಲಿಕ್ಕೆ ಹಾಕಿದ ನೀರನ್ನು ನೋಡಿ ಈ ಥರ ಇರ್ತದೆ. ಅದು ತೊಳೆದು ನೆನೆಲಿಕ್ಕೆ ಹಾಕಬೇಕು. ತೊಳೆದು ನೆನೆಲಿಕ್ಕೆ ಹಾಕಿದ ಈ ನೀರನ್ನು ಕುಡಿಯೋದ್ರಿಂದ ತುಂಬ ತಂಪಾಗ್ತದೆ. ಕುದಿಸಿದ ನೀರು ಮಾತ್ರ ಅಲ್ಲ, ಬಾರ್ಲಿ ಹಸಿ ನೀರು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಯಾಕೆಂದರೆ ಇದು ನಾನು ಟ್ರೈ ಮಾಡಿ ನೋಡಿ ಹೇಳ್ತಾ ಇರೋದು ನಿಮಗೆ. ಈಗ ನಾನಿದು 2 ಗಂಟೆ ನೆನೆ ಹಾಕಿದ್ದೇನೆ. ಮಿನಿಮಮ್ 8 ಗಂಟೆ ಕೂಡ, ಮ್ಯಾಕ್ಸಿಮಮ್ ಅಂದರೆ 8 ಗಂಟೆ ಕೂಡ ನೆನೆ ಹಾಕ್ಕೊಳ್ಬೋದು. ಈಗ ಇದನ್ನು ಕುಕ್ಕರಲ್ಲಿ 4ರಿಂದ 5 ವಿಸಿಲ್ ಕೂಗಿಸ್ಕೊಳ್ಬೇಕು. ಅದು ಬೇಯ್ತಾ ಇರುವಷ್ಟೊತ್ತಿಗೆ ನೋಡಿ, ನಾನು ಮೊಸರನ್ನು ಈ ಥರ ಎಗ್ ಬೀಟರ್ನಿಂದ ಅದನ್ನು ಒಂದು ಸ್ವಲ್ಪ ಹೀಗೆ ಬೀಟ್ ಮಾಡಿಕೊಳ್ತೇನೆ. ಆವಾಗ ಹೀಗೆ ಮಾಡೋದ್ರಿಂದ ಲಾಭ ಎಂತ ಅಂದರೆ, ನಾವು ಅನ್ನಕ್ಕೆ ಸೇರಿಸಿದ ನಂತರ ಅದು ನೀರು ಬಿಡೋದಿಲ್ಲ. ಇಲ್ಲದಿದ್ದರೆ ಮೊಸರು ಅನ್ನಕ್ಕೆ ಸೇರಿಸಿದ ನಂತರ ಅದು ನೀರು ಬಿಟ್ಕೊಂಡು ಅನ್ನ ಬೇರೆ ನೀರು ಬೇರೆ ಆಗ್ತದೆ. ಇದೊಂದು ಟಿಪ್ ಅಂತ ತಿಳ್ಕೊಳ್ಳಿ ನೀವು ಬೇಕಾದರೆ. ಈಗ ಇದಕ್ಕೆ ಹಾಕಲಿಕ್ಕೆ ಒಂದು ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿಕೊಳ್ತಾ ಇದ್ದೇನೆ. ನಾನು ಸಣ್ಣಗೆ ಹೆಚ್ಚೋ ಬದಲು ಈ ಥರ ಸ್ಲೈಸ್ ಮಾಡಿಕೊಳ್ಳೋದು ನನಗೆ ಇಷ್ಟ ಆಗ್ತದೆ. ಹಾಗಾಗಿ ನಾನು ಸಣ್ಣಗೆ ತೆಳ್ಳಗೆ ಅದನ್ನು ಸ್ಲೈಸ್ ಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಅದನ್ನು ಹೆಚ್ಚಿ ಹಾಕೋದು ಇಷ್ಟ ಅಂತ ಆದರೆ ಅದನ್ನು ಹೆಚ್ಚಿ ಕೂಡ ಹಾಕಿಕೊಳ್ಬೋದು. ನೋಡಿ ಈ ಥರ ಎಷ್ಟು ತೆಳ್ಳಗೆ ಸ್ಲೈಸ್ ಬರ್ತದೆ. ನೀವು ಈರುಳ್ಳಿ ಪಕೋಡ ಮಾಡೋದಾದರೆ ಕೂಡ ಇದೇ ಥರ ಸ್ಲೈಸ್ ಮಾಡಿಕೊಂಡು ಮಾಡಿದರೆ ತುಂಬ ಸುಲಭವಾಗಿ ಮಾಡಲಿಕ್ಕೆ ಆಗ್ತದೆ. ಅದರ ಜೊತೆಗೆ ಒಂದು ಅರ್ಧ ಕ್ಯಾರೆಟು, ಒಂದು ಅರ್ಧ ಮುಳ್ಸೌತೆಯನ್ನು ಕೂಡ ತುರಿದು ಹಾಕಿಕೊಳ್ತಾ ಇದ್ದೇನೆ. ಕ್ಯಾರೆಟ್ ನಿಮಗೆ ಗೊತ್ತೇ ಇದೆ, ಹಸಿ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಬೇರೆ ಕೂಡ ಬೆನಿಫಿಟ್ಸ್ ಇದೆ ಅದರಲ್ಲಿ. ಮುಳ್ಸೌತೆ ನಿಮಗೆ ಬೇಸಿಗೆಯಲ್ಲಿ ಅದರಷ್ಟು ಒಳ್ಳೆ ಹೈಡ್ರೇಟ್ ಮಾಡುವಂತಹ ತರಕಾರಿ ಬೇರೆ ಇಲ್ಲ ನಿಮಗೆ. ಅದಕ್ಕೊಂಚೂರು ಪಿಂಕ್ ಸಾಲ್ಟ್ ಅಥವಾ ಸೈಂಧಾ ನಮಕ್ ಅಂತ ಏನು ಹೇಳ್ತೇವೆ ನಾವು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಬಿಳಿ ಉಪ್ಪಿಗಿಂತ ನೀವು ಬ್ಲ್ಯಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟನ್ನು ಉಪಯೋಗಿಸೋದು ಒಳ್ಳೆಯದು ಬೇಸಿಗೆಯಲ್ಲಿ. ಅದು ನಿಮ್ಮ ಬಾಯಾರಿಕೆಯನ್ನು ಕೂಡ ಕಡಿಮೆ ಮಾಡಿಕೊಳ್ತದೆ, ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಬಿಳಿ ಉಪ್ಪನ್ನು ತುಂಬ ಕಡಿಮೆ ಯೂಸ್ ಮಾಡೋದು. ಹೆಚ್ಚಾಗಿ ನಾನು ಪಿಂಕ್ ಉಪ್ಪೇ ಹಾಕೋದು ಸಲಾಡ್ಗಳಿಗೆ ಅಥವಾ ಹಸಿಯಾಗಿ ಉಪಯೋಗಿಸೋ ಎಲ್ಲದಕ್ಕೆ ಕೂಡ ನಾನು ಪಿಂಕ್ ಉಪ್ಪನ್ನೇ ಉಪಯೋಗಿಸೋದು. ನೋಡಿ ಇದೀಗ ರೆಡಿ ಆಯಿತು. ಈಗ ಗಂಜಿ ಬೆಂದು ತಣ್ಣಗಾಗಿದೆ. ಇದೀಗ ನೋಡಿ ಈ ಥರ ಬೆಂದು ಇಷ್ಟು ದಪ್ಪ ಆಗ್ತದೆ. ಇದು ಅಷ್ಟು ಸಣ್ಣ ಇದ್ದ ಬಾರ್ಲಿ ನೋಡಿ ಎಷ್ಟು ದಪ್ಪ ಆಗಿದೆ ಅಂಥೇಳಿ. ಬಿಸಿ ಉಂಟಿದೀಗ ನೋಡಿ, ಹೀಗೆ ಮೆತ್ತಗೆ ಬೇಯಬೇಕಿದು. ಇದರನ್ನು ಈಗ ಈ ನೀರು ಬೇಕು ಅಂತಾದರೆ, ಮೊಸರನ್ನು ತೆಳ್ಳಗಿರಬೇಕು ಅಂತಾದರೆ ಈ ನೀರನ್ನು ಇಟ್ಕೊಳ್ಬೋದು. ನಾನು ಈ ನೀರನ್ನು ಕೂಡ ಕುಡಿಯಲಿಕ್ಕೆ ತೆಗಿತಾ ಇದ್ದೇನೆ. ನನಗೆ ಬಾರ್ಲಿ ನೀರಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಅದನ್ನು ತೆಗಿತಾ ಇದ್ದೇನೆ. ಇದನ್ನು ಒಂಚೂರು ತೆಳ್ಳಗೆ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಕಪ್ ನೀರು ಹಾಕಿ ನಾನು ಇದನ್ನು ಕುಡಿತೇನೆ. ನೀವು ಕೂಡ ಬೇಕು ಅಂತಾದರೆ ಈ ಥರ ಮಾಡಿ ಕುಡಿಬೋದು. ಅಥವಾ ಅದನ್ನು ಗಂಜಿಯೊಟ್ಟಿಗೆ ಕೂಡ ನೋಡಿ, ತಣ್ಣಗಾಗುವಾಗ ಅದು ಗಟ್ಟಿ ಆಗ್ತದೆ, ಹಾಗಾಗಿ ಅದರಲ್ಲಿ ಇಟ್ಕೊಳ್ಬೋದು. ಈಗ ನೋಡಿ, ನಾನು ಮಾಡಿಟ್ಟಂತಹ ಮೊಸರನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದರಲ್ಲಿ ಈಗ ಉಪ್ಪಿದೆ, ಕ್ಯಾರೆಟ್ ಇದೆ, ಈರುಳ್ಳಿ ಇದೆ. ಈರುಳ್ಳಿ ಬೇಡ ಅಂತ ಹೇಳೋರು ಸ್ಕಿಪ್ ಮಾಡ್ಕೊಳ್ಬೋದು. ಯಾಕೆ ಅಂದರೆ ಕೆಲವರು ಮೊಸರಿನ ಜೊತೆಗೆ ಈರುಳ್ಳಿ ತಿನ್ನೋದಿಲ್ಲ. ಮತ್ತು ಕೆಲವರು ಈರುಳ್ಳಿಯನ್ನೇ ತಿನ್ನೋದಿಲ್ಲ. ಅಂಥವರು ಈರುಳ್ಳಿಯನ್ನು ಸ್ಕಿಪ್ ಮಾಡಿಕೊಳ್ಬೋದು, ಉಳಿದದನ್ನು ಹಾಕ್ಕೊಳ್ಬೋದು. ಈಗ ಇದು ನೋಡಿ ಸರ್ವಿಂಗಿಗೆ ರೆಡಿ ಆಯಿತು. ಮೇಲಿಂದ ಒಂಚೂರು ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಹೀಗೆ ನಿಮಗೆ ಏನು ಬೇಕೋ ಅದನ್ನು ಹಾಕ್ಕೊಳ್ಬೋದು. ಹಾಗೆಯೇ ಈರುಳ್ಳಿ ಬೇಕು ಅಂತಾದರೆ, ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾವನ್ನು ಕೂಡ ಹಾಕಿಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಈ ಬೇಸಿಗೆಯಲ್ಲೇ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಹೇಳ್ಕೊಂಡು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.